ಹಾಯ್ ಎಲ್ರಿಗೂ ನಮಸ್ತೆ. ಇದು ಗುರುವಾರದ ಬೆಳಗಿನ ಮಿನಿ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ರಾಯರ ವರ್ಧಂತಿ ಕೂಡ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರಾಯರಿಗೆ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದು, ಹಾಗೆ ಇಂದಿನೇ ನಾನು ಹೂವೆಲ್ಲನೂ ಕೂಡ ತರಿಸಿಟ್ಟಿದ್ದೆ ರಾಯರಿಗೆ ಹೂವಿನ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಹೂವೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಆಚೆ ಕಡೆ ಬಂದು ಹೊಸ್ತೆಲ್ಲ ಸಾರಿಸ್ಕೊಂಡು ಅರಿಶಿನ ಕುಂಕುಮ ಹೂವು ಇಟ್ಟು, ನೆಕ್ಸ್ಟ್ ತುಳಸಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹೂವು ಇಟ್ಟು ರಂಗೋಲಿ ಹಾಕಿ ರೆಡಿ ಮಾಡಿಕೊಂಡು, ಮತ್ತು ನಾನು ದೇವ್ರ ಮನೆಗೆ ಬಂದು ಇವಾಗ ಹೂವಿನ ಅಲಂಕಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಿಂದಿನ ನಾನು ಇಡೀ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಬೇಗನೆ ಆಯಿತು ಪೂಜೆ ಅಂತಲೇ ಹೇಳ್ಬೋದು. ಹೂವಿನ ಅಲಂಕಾರ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೂವಿನ ಅಲಂಕಾರ ಮುಗಿಸ್ಕೊಂಡು ಹಾಗೆ ರಾಯರಿಗೆ ಇವತ್ತು ತುಪ್ಪದ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ತುಪ್ಪದ ದೀಪನ ಕೂಡ ರೆಡಿ ಮಾಡಿಕೊಂಡು ಹಣ್ಣೆಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ. ತುಂಬ ಬೇಗನೆ ಪೂಜೆ ಆಯಿತು. ಹಾಗೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಹೀಗೆ ಪೂಜೆ ಎಲ್ಲ ಆಗಿದ ನಂತರ ನೆಕ್ಸ್ಟ್ ನಾನು ಕಿಚನಿಗೆ ಬಂದೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಡುಗೆಗೆ ಇವತ್ತು ನಾನು ಇಲ್ಲಿ ಫಸ್ಟು ವೆಜಿಟೇಬಲ್ ಪಲಾವ್ ಮಾಡ್ಕೊತಾ ಇದ್ದೀನಿ. ತರಕಾರಿಯನ್ನು ಕೂಡ ಇನ್ನೇನು ಹೆಚ್ಚಿಟ್ಟಿಟ್ಕೊಂಡಿದ್ದೆ. ತರಕಾರಿ ಪಲಾವ್ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಅದರ ಪಕ್ಕದಲ್ಲಿ ನಾನು ಹೆಸರುಬೇಳೆ ಪಾಯಸನೂ ಕೂಡ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದಾಯಿತು. ಹಾಗೆ ಕಾಳುಗೊಜ್ಜು ಕೂಡ ಮಾಡ್ಕೊತಾ ಇದ್ದೀನಿ. ಫೈನಲ್ ಆಗಿ ಎಲ್ಲ ಅಡುಗೆನೂ ಕೂಡ ಮಾಡಿ ಮುಗಿಸಿದೆ. ಇವತ್ತು ರಾಯರ ವರ್ಧಂತಿ ಆಗಿರೋದ್ರಿಂದ 4 ಜನಕ್ಕೆ ಊಟ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ಇಷ್ಟೆಲ್ಲನೂ ಕೂಡ ಅಡುಗೆ ಮಾಡಿದ್ದೆ. ನೆಕ್ಸ್ಟ್ ರಾಯರ ಮಠಕ್ಕೂ ಕೂಡ ಹೋಗಿ ಬಂದ್ವಿ. ಇದು ಪೂರ್ತಿ ವ್ಲಾಗು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.